ಸರ್ ಅಭಿವೃದ್ಧಿ ವಿಚಾರವಾಗಿ ಸರ್ ತಮ್ಮದೇ ಶಾಸಕರು ಪಕ್ಷದ ಶಾಸಕರು ಅಸಮಾಧಾನವನ್ನು ಹೊರಬರ್ತಾರೆ ಇಲ್ಲ ಅಣ್ಣ, ಈಗ ನಮ್ಗೇನು ಆ ಥರ ಏನು ತೊಂದರೆ ಇಲ್ಲ, ಸಿಕ್ಕಿದೆಯಾ ಸರ್? ನಮ್ಗೇನು ತೊಂದರೆ ಇಲ್ಲ. ಬಾಲಕೃಷ್ಣ ಅವ್ರು ಹೇಳ್ತಾರೆ ಸರ್ ಡಿ ಕೆ ಶಿವಕುಮಾರ್ ಆಶೀರ್ವಾದ ಇದೆ, ನನಗೆ ಯಾವುದೇ ರೀತಿ ಅನುದಾನ ಕೊಡ್ತಾರೆ, ನಿಮಗೆ ಯಾರು ಆಶೀರ್ವಾದ ಇದೆ ಸರ್? ನಮಗೆ ಮೊದಲೇ ನಾನು ಬರೋದಕ್ಕೆ ಒಂದಷ್ಟು ದುಡ್ಡುಗಳು ಬಂದಿದ್ದು, ಕೆಲಸ ಮಾಡಿಸ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಅಂದ್ರೆ ಅನುದಾನ ಸಿಗ್ತಾ ಇದೆ ಸರ್? ಏನು ತೊಂದರೆ ಇಲ್ಲ ರೀ, ಬೇಕಾದ್ರೆ ಹೋಗಿ ರಿಕ್ವೆಸ್ಟ್ ಮಾಡಿ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ತರ್ತೀವಿ. ಸ್ವಲ್ಪ ಇರ್ತದೆ, ಸಾಮಾನ್ಯವಾಗಿ ಹಣದ ಮುಗ್ಗಟ್ಟು ಇರ್ತದೆ, ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಯೋಗೇಶ್ವರ್ ಅವ್ರಿಗೆ ಸಿಗ್ತಿರೋ ಸ್ಪಂದನೆ ಬೇರೆ ಶಾಸಕರಿಗೆ ಸಿಗ್ತದೆ, ಯಾಕಪ್ಪ ಸಮಸ್ಯೆ ಕ್ರಿಯೇಟ್ ಮಾಡ್ತೀರಾ? ಒಂದು ಚರಂಡಿಗೂ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಆ ಥರ ಏನು ಇಲ್ಲ ಅಣ್ಣ, ಆ ಥರ ಏನಿಲ್ಲ. ಈಗ ನಮ್ಮ ನೀರಾವರಿ ಇಲಾಖೆಯಿಂದ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಶಿವಕುಮಾರ್ ಅವರು ವಿಶೇಷವಾಗಿ ಈ ತಾಲೂಕಲ್ಲಿ ನೀರಾವರಿಗೆ ಉಳಿದಂಥ ಕಾಮಗಾರಿ ಕೆಲಸ ಮಾಡಲಿಕ್ಕೆ ಅನುದಾನ ಕೊಟ್ಟಿದ್ದಾರೆ. ಏನು ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಏನಾದರೂ ಮುಂದಿನ ದಿನಗಳಲ್ಲಿ ವರಿಷ್ಠ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವು ಅದವತ್ತು ರಿಯಾಕ್ಟ್ ಮಾಡೋದು ತುಂಬ ಅರ್ಲಿ ಅಂತ ಅನಿಸ್ತಾ ಇಪ್ಪ ನನಗಿದೆಲ್ಲ. ಸರ್ ನಾವು ಸೀನಿಯರ್ ಇದೆ ಸರ್, ಮತ್ತೆ ಆ ರೀತಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಯಾಕೆ ಸರ್? ಪಕ್ಷಕ್ಕೆ ಏನಾರ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಏನು ಸರ್? ಯಾವ ರೀತಿ ನನಗೆ ಯಾಕವೇ ಡ್ಯಾಮೇಜ್ ಮಾಡ್ತಾ ಇದೆಯಾ ನೀನು? ಅವ್ರನ್ನೇ ಕೇಳ್ಕೋಬೇಕು ನೀವು, ದಯವಿಟ್ಟು ನಾನು ಬಿಟ್ಬಿಡಿ, ಬನ್ನಿ ಈಗ ಕೆಲಸ ಮಾಡುವ ಕಾಮಗಾರಿಗಳ. ಸರ್ ಅಭಿವೃದ್ಧಿ ವಿಚಾರವಾಗಿ ಸರ್ ತಮ್ಮದೇ ಶಾಸಕರು ಪಕ್ಷದ ಶಾಸಕರು ಅಸಮಾಧಾನವನ್ನು ಹೊರಬರ್ತಾರೆ ಇಲ್ಲ ಅಣ್ಣ, ಈಗ ನಮ್ಗೇನು ಆ ಥರ ಏನು ತೊಂದರೆ ಇಲ್ಲ, ಸಿಕ್ಕಿದೆಯಾ ಸರ್? ನಮ್ಗೇನು ತೊಂದರೆ ಇಲ್ಲ. ಬಾಲಕೃಷ್ಣ ಅವ್ರು ಹೇಳ್ತಾರೆ ಸರ್ ಡಿ ಕೆ ಶಿವಕುಮಾರ್ ಆಶೀರ್ವಾದ ಇದೆ, ನನಗೆ ಯಾವುದೇ ರೀತಿ ಅನುದಾನ ಕೊಡ್ತಾರೆ, ನಿಮಗೆ ಯಾರು ಆಶೀರ್ವಾದ ಇದೆ ಸರ್? ನಮಗೆ ಮೊದಲೇ ನಾನು ಬರೋದಕ್ಕೆ ಒಂದಷ್ಟು ದುಡ್ಡುಗಳು ಬಂದಿದ್ದು, ಕೆಲಸ ಮಾಡಿಸ್ತಾ ಇದ್ದೀವಿ, ಏನು ತೊಂದರೆ ಇಲ್ಲ. ಅಂದ್ರೆ ಅನುದಾನ ಸಿಗ್ತಾ ಇದೆ ಸರ್? ಏನು ತೊಂದರೆ ಇಲ್ಲ ರೀ, ಬೇಕಾದ್ರೆ ಹೋಗಿ ರಿಕ್ವೆಸ್ಟ್ ಮಾಡಿ ಮಂತ್ರಿಗಳ ಹತ್ರ, ಮುಖ್ಯಮಂತ್ರಿಗಳ ಹತ್ರ, ಉಪಮುಖ್ಯಮಂತ್ರಿಗಳ ಹತ್ರ ತರ್ತೀವಿ. ಸ್ವಲ್ಪ ಇರ್ತದೆ, ಸಾಮಾನ್ಯವಾಗಿ ಹಣದ ಮುಗ್ಗಟ್ಟು ಇರ್ತದೆ, ನಡೀತಾ ಇದೆ, ಏನು ಪ್ರಾಬ್ಲಮ್ ಇಲ್ಲ. ಅಂದ್ರೆ ಯೋಗೇಶ್ವರ್ ಅವ್ರಿಗೆ ಸಿಗ್ತಿರೋ ಸ್ಪಂದನೆ ಬೇರೆ ಶಾಸಕರಿಗೆ ಸಿಗ್ತದೆ, ಯಾಕಪ್ಪ ಸಮಸ್ಯೆ ಕ್ರಿಯೇಟ್ ಮಾಡ್ತೀರಾ? ಒಂದು ಚರಂಡಿಗೂ ದುಡ್ಡಿಲ್ಲ ಅಂತ ಹೇಳ್ತಿದ್ದಾರೆ. ಆ ಥರ ಏನು ಇಲ್ಲ ಅಣ್ಣ, ಆ ಥರ ಏನಿಲ್ಲ. ಈಗ ನಮ್ಮ ನೀರಾವರಿ ಇಲಾಖೆಯಿಂದ ಸಾಕಷ್ಟು ಅನುದಾನ ಬಿಡುಗಡೆ ಮಾಡಿದ್ದಾರೆ. ಶಿವಕುಮಾರ್ ಅವರು ವಿಶೇಷವಾಗಿ ಈ ತಾಲೂಕಲ್ಲಿ ನೀರಾವರಿಗೆ ಉಳಿದಂಥ ಕಾಮಗಾರಿ ಕೆಲಸ ಮಾಡಲಿಕ್ಕೆ ಅನುದಾನ ಕೊಟ್ಟಿದ್ದಾರೆ. ಏನು ನನಗೇನು ಆ ಥರ ಅನ್ನಿಸ್ತಾ ಇಲ್ಲ. ಏನಾದರೂ ಮುಂದಿನ ದಿನಗಳಲ್ಲಿ ವರಿಷ್ಠ ತೀರ್ಮಾನ ಮಾಡ್ತಾರೆ, ಅದಕ್ಕೆ ನಾವು ಅದವತ್ತು ರಿಯಾಕ್ಟ್ ಮಾಡೋದು ತುಂಬ ಅರ್ಲಿ ಅಂತ ಅನಿಸ್ತಾ ಇಪ್ಪ ನನಗಿದೆಲ್ಲ. ಸರ್ ನಾವು ಸೀನಿಯರ್ ಇದೆ ಸರ್, ಮತ್ತೆ ಆ ರೀತಿ ಸ್ಟೇಟ್ಮೆಂಟ್ ಕೊಡುವಂಥದ್ದು ಯಾಕೆ ಸರ್? ಪಕ್ಷಕ್ಕೆ ಏನಾರ ಡ್ಯಾಮೇಜ್ ಮಾಡೋದಕ್ಕೆ ಅಥವಾ ಏನು ಸರ್? ಯಾವ ರೀತಿ ನನಗೆ ಯಾಕವೇ ಡ್ಯಾಮೇಜ್ ಮಾಡ್ತಾ ಇದೆಯಾ ನೀನು? ಅವ್ರನ್ನೇ ಕೇಳ್ಕೋಬೇಕು ನೀವು, ದಯವಿಟ್ಟು ನಾನು ಬಿಟ್ಬಿಡಿ, ಬನ್ನಿ ಈಗ ಕೆಲಸ ಮಾಡುವ ಕಾಮಗಾರಿಗಳ.